ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆ ದೇವರಿಗೆ ಹೋಗಬೇಕು ಅಂದ್ಬಿಟ್ಟು ನಾವು ಜಾತ್ರೆಗೆ ಹೋಗಬೇಕು ಅಂತ ಎಲ್ಲ ರೆಡಿಯಾಗಿ ಹೊರಟ್ವಿ. ಅಲ್ಲಿ ಹೋದರೆ ಎಲ್ಲ ಫುಲ್ ನೈಟ್ ಎಲ್ಲರೂ ಬಂದು ಟೆಂಟ್ ಹಾಕ್ಕೊಂಡು ಸ್ಟೇ ಆಗಿದ್ರು. ನೋಡಿ ನನಗಂತೂ ಅಮೇಝಿಂಗ್ ಅನ್ನಿಸ್ತು. ಯಾಕಂದರೆ ಆ ಲೈಟಿಂಗ್ಸ್ ಅದನ್ನು ನೋಡಿಬಿಟ್ಟು ನಾವು ಯಾವತ್ತೂ ಆ ಥರ ಹೋಗಿರಲಿಲ್ಲ. ಹೋಗಿದ್ದು ಒಂದು ಸ್ವಲ್ಪ ಖುಷಿ ಅನ್ನಿಸ್ತು. ಹೊರಗಡೆ ಈ ಥರ ಹೋಗ್ತಾ ಇರಬೇಕು ಅಂತ ಮೈಂಡಿಗೆ ಬಂತು. ಹಳ್ಳಿ ಕಡೆ ಈ ಥರ ನೋಡೋದೇ ಚೆಂದ. ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾವತ್ತೂ ಈ ಥರ ಎಲ್ಲ ಹೊರಗಡೆ ಹೋಗಿರಲಿಲ್ಲ, ಸ್ಟೇ ಆಗಿರಲಿಲ್ಲ. ಸೊ ಈ ಥರ ಹೋಗಿ ನನಗಂತೂ ತುಂಬ ಖುಷಿ ಆಯಿತು. ಕಡೆ ಕಣ್ಣು ಹಸಿರು ಆ ಕಡೆ ಎಲ್ಲ ಲೈಟಿಂಗ್ಸು, ಜಾತ್ರೆ ಮೆರುಗು ತುಂಬಾ ಚೆನ್ನಾಗಿತ್ತು. ಹಳ್ಳಿ ಕಡೆ ಜಾತ್ರೆ ನಡೀತಾ ಇದೆ ಅಂದರೆ ತುಂಬ ಖುಷಿ ಇರುತ್ತೆ. ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಈ ಥರ ಹೊರಗಡೆ ಯಾವತ್ತೂ ತುಂಬ ಜನದ ಹತ್ರ ಜಾಸ್ತಿ ಬೆರ್ತಿರಲಿಲ್ಲ, ಹೋಗಿರಲಿಲ್ಲ. ಬೆಂಗಳೂರಿಗೆಲ್ಲ ಸೇರ್ಕೊಂಡ್ಮೇಲೆ ಎಲ್ಲೂ ನಾವು ಹಬ್ಬ ಅಂತೆ ಜಾತ್ರೆ ಅಂತೆ ಹೋಗ್ತಾ ಇರಲ್ಲ. ಅಲ್ಲೇ ಖುಷಿನ ನಾವು ಇಲ್ಲಿ ಬಂದು ಮರ್ತೇ ಬಿಟ್ಟಿರ್ತೀವಿ. ಅಲ್ಲೇದು ಕನೆಕ್ಷನ್ನೇ ಟೋಟಲಾಗಿ ಕಟ್ಟಾಗಿರುತ್ತೆ. ಸೊ ನಾವು ಬಂದ್ವಿ, ಸ್ಟೇ ಆದ್ವಿ, ಎಲ್ಲ ಇದು ಮಾಡಿಕೊಂಡು ಆಮೇಲೆ ದೇವಸ್ಥಾನದಲ್ಲಿ ಬೆಳಗ್ಗೆ ಹೋಗೋಕ್ಕೆ ರಶ್ ಇರುತ್ತೆ ಅಂದ್ಬಿಟ್ಟು ನೈಟೇ ನೋಡೋಣ ಅಂದ್ಬಿಟ್ಟು ಜಾತ್ರೆ ಹೆಂಗಿದೆ ಅನ್ನೋದಕ್ಕೋಸ್ಕರ ನೋಡೋಣ ಅಂತ ಊರೊಳಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ನೈಟೇ ಹೋಗೋಕ್ಕಾದ್ವಿ. ಅಲ್ಲಿ 1 o'clock ಹಂಗಾಗಿತ್ತು. ಸೊ ಜಾತ್ರೆಯಿಂದ ಓಪನ್ ಇರುತ್ತೆ. ಸೊ ಹಂಗಾಗಿ ಹೋದ್ವಿ. ತುಂಬ ಜನ ನೈಟೆಲ್ಲ ಫುಲ್ ಮಲ್ಕೊಂಡಿದ್ರು ಎಲ್ಲೊಂದಲ್ಲೇ ರೋಡಲ್ಲಿ. ನಾವೆಲ್ಲ ಇಲ್ಲಿ ಬೆಂಗಳೂರಲ್ಲಿ ರೋಡಲ್ಲಿ ಮಲ್ಕೊಂಡ್ರೆ ಹೆಂಗೆ ನೋಡ್ತಿರ್ತೀವಿ, ಅಲ್ಲಿ ಕಾಮನ್ ಥರ ಇತ್ತು. ಜಾತ್ರೆ ಅಲ್ವಾ, ತುಂಬ ಮೆರುಗು ಇತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ಮೈಂಡಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ತುಂಬಾ ಒಂಥರ ಯಾವುದೋ ಲೋಕಕ್ಕೆ ಬಂದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಹೋದ್ವಿ. ತುಂಬ ಅಲ್ಲಿ ದೊಡ್ಡದು ತೇರು ನಿಂತಿತ್ತು. ಇದೇ ರಥೋತ್ಸವ ನಡೆಯೋದು, ಬಸವಣ್ಣಂದು ರಥೋತ್ಸವ. ಸೊ ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಹತ್ರದಲ್ಲಿ ಯಾವತ್ತೂ ಯಾವ ತೇರು ನೋಡಿಲ್ಲ. ತುಂಬ ಚಿಕ್ಕವಳಿದ್ದಾಗ ನೋಡಿದ್ನೇನೋ, ಬಟ್ ನನಗೆ ಇತ್ತೀಚೆಗೆ ಇದಾದಾಗಿಂದ ನಾನು ಅಷ್ಟೊಂದು ದೊಡ್ಡ ತೇರು ಇಷ್ಟು ಹತ್ರದಿಂದ ನೋಡಿರಲಿಲ್ಲ. ನೋಡಿ ಖುಷಿ ಆಯಿತು ಇಷ್ಟೊಂದು ದೊಡ್ಡ ತೇರು ಅಂತ. ಮತ್ತು ದೇವಸ್ಥಾನದ ಹತ್ರ ಹೋದ್ವಿ. ಹತ್ರ ಹೋದ್ಮೇಲೆ ಅಲ್ಲಿ ಲೈಟಿಂಗ್ಸು ಅದು ಜನ ನೋಡಿ ತುಂಬಾ ಖುಷಿ ಆಯಿತು. ಲೈಟಿಂಗ್ಸ್ ನೋಡ್ತಿದ್ದೇನೆ ತುಂಬ ಖುಷಿ ಆಗ್ತಾಯಿತ್ತು. ಇಷ್ಟೊಂದು ಲೈಟಿಂಗ್ಸು ಅಂತ. ನಾನು ಈ ಥರ ಯಾವುದೇ ಫಂಕ್ಷನ್ಗೂ ಅಟೆಂಡ್ ಆಗದೆ ತುಂಬ ವರ್ಷನೇ ಆಗಿತ್ತು. ಹೋದೆ, ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಅಲ್ಲಿ ಜನ ನೈಟೆಲ್ಲ ಮಲ್ಕೊಂಡಿಲ್ಲದೆ ಓಡಾಡ್ತಿದ್ರು. ಎಲ್ಲ ಭಕ್ತಾದಿಗಳು ಬರ್ತಾಯಿದ್ರು. ಕಾಲ್ನಡಿಗೆಯಿಂದ ಬರೋರು ಬರ್ತಾಯಿದ್ರು, ಎತ್ತಿನ ಗಾಡಿ ಕಟ್ಕೊಂಡು ಬರೋರು ಬರ್ತಾಯಿದ್ರು. ನೋಡಿ ತುಂಬಾ ಇದಾಯಿತು. ಲೈಟಿಂಗ್ಸ್ ನೋಡಿ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ದೊಡ್ಡ ಪ್ಲೇಸ್ ಇತ್ತು. ಬಟ್ ನಮಗೆ ಟೋಟಲಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲದ್ರು ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಬೀದಿ ಅಂತಾರಲ್ಲ, ಆ ಬೀದಿಲಿ ಭಿಕ್ಷುಕರು ಆಗಿರ್ಬೋದು, ಮತ್ತು ಹಣ್ಣು ಕೈ ಮಾರೋರು ಆಗಿರ್ಬೋದು ಎಲ್ಲ ಕೂತಿದ್ರು. ಆ ಬೀದಿನ ಐನೂರು ಬೀದಿ ಅಂತ ಅಂತಾರಂತೆ. ಅಲ್ಲಿ ಇರೋವಂಥ ಹಳೆ ಮನೆಗಳು ನೋಡಿದೆ ನಾನು. ತುಂಬಾ ಹಳೆ ಮನೆಗಳು ತುಂಬ ಚೆನ್ನಾಗಿದ್ವು. ಇಲ್ಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನೋಡಿ ಹೊರ್ಗಡೆ ಕಟ್ಟೆ, ಚಿಕ್ಕ ಚಿಕ್ಕ ಇದು ಅದೆಲ್ಲ ಆವಾಗಿನ ಇದು ನನಗೇನೋ ಒಂಥರ ಹೊಸದು ಅನ್ನಿಸ್ತು. ಇಲ್ಲಿ ಬೆಂಗಳೂರಾಗೆಲ್ಲ ಕಟ್ಟಿರುವಂಥ ಬಿಲ್ಡಿಂಗ್ಸ್ ನೋಡಿ ನನಗೆ ಹಳ್ಳಿಗೆ ಹೋದ ತಕ್ಷಣ ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ತುಂಬ ವರ್ಷ ಆಗಿತ್ತು ಊರ ಕಡೆ ಎಲ್ಲ ಹೋಗಲ್ದೆ. ಸೊ ಇವಾಗ ಹೋಗಿದ್ದಿದ್ದಾಯಿತು. ನೋಡಿ ಇವಾಗ ಈ ಥರ ಹೊರ್ಗಡೆ ಮಲ್ಗೋಕ್ಕೆ ಕಟ್ಟೆ, ಬೇಸಿಗೆ ಬಂದರೆ ಮಲ್ಗೋಕ್ಕೆ ಕಟ್ಟೆ, ಈ ಥರ ಎಲ್ಲ ಕಟ್ಟಿದ್ರು. ದೇವಸ್ಥಾನ ಹತ್ರ ಬಂದ್ವಿ, ನೋಡಿದ್ವಿ. ಇದು ತುಂಬ ಪುರಾತನವಾದ ದೇವಸ್ಥಾನ. ಇವಾಗ ಅದನ್ನೇ ಸ್ವಲ್ಪ ಹೇಗೆ ಬೇಕೋ ಹಾಗೆ ಈಗಿನ ಇದಕ್ಕೆ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಆರ್ಟ್ರ್ ಮಾಡಿಸಿದ್ರು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ನನಗೆ ದೇವಸ್ಥಾನ ಹೋಗಿ ಇವೆಲ್ಲ ಐನೂರು ಬೀದಿ ಅಂತ ಅಂತಿದ್ರು, ಐನೂರು ಮನೆ ಅಂತೆ. ತುಂಬ ಚೆನ್ನಾಗಿದ್ವು ಹಳೆ ಮನೆ ಆದ್ರೂ. ಇಲ್ಲಿ ದೇವಸ್ಥಾನದಲ್ಲಿ ಕೆತ್ತನೆ ಕಲ್ಲಲ್ಲಿ ಕೆತ್ತಿರೋದು ಒಂಥರ ಚೆನ್ನಾಗಿತ್ತು. ಪುರಾತನವಾದ ದೇವಸ್ಥಾನ ಅಲ್ಲ, ತುಂಬ ಪವರ್ಫುಲ್ ಇತ್ತು. ಹೋಗ್ತಾ ಹೋಗ್ತಾ ಏನೋ ಒಂಥರ ರೋಮಾಂಚನ ಆಗ್ತಿತ್ತು. ಅಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನನಗಂತೂ ಖುಷಿ ಆಯಿತು ಹೋಗಿದ್ದಕ್ಕೂ. ಒಂದು ದೇವಸ್ಥಾನಕ್ಕೆ ಹೋಗಿದ್ದು. ಈ ಥರ ಯಾವತ್ತೂ ನೈಟ್ ನಾನು ಎಲ್ಲೂ ಸ್ಟೇ ಆಗಿರಲಿಲ್ಲ, ಎಲ್ಲೂ ಟೆಂಪಲ್ಗೆ ಹೋಗಿರಲಿಲ್ಲ. ಅಲ್ಲಿ ಹೋಗ್ತಾ ದೇವಸ್ಥಾನ ಹೋಗ್ತಾ ಒಂಥರ ಮೈಕೈಯೆಲ್ಲ ರೋಮಾಂಚನ ಆಗೋದು. ಯಾಕೆಂದರೆ ಎಲ್ಲರೂ ಹರ ಹರ ಮಹಾದೇವ್ ಅಂತ ಕೂಗ್ತಾಯಿದ್ರು. ಎಲ್ಲ ಅಲ್ಲಿ ಶಿವನ ಭಕ್ತರು ಮತ್ತು ಬಸವಣ್ಣ ಭಕ್ತರೇ ಬಂದಿದ್ದರು. ಸೊ ಹಾಗಾಗಿ ಎಲ್ಲ ಹತ್ರ ನೋಡ್ಬೋದು ಬಸವಣ್ಣನದ ಟೀ ಶರ್ಟ್ಸು, ಎಲ್ಲ ವಿಭೂತಿ ಹಾಕ್ಕೊಂಡು ಅವ್ರು ಕೂಗ್ತಾ ಇದ್ದ ಕೂಗು ಹೋಗ್ತಾ ಇದ್ದರೆ ಮೈ ತುಂಬ ರೋಮಾಂಚನ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು.
ನಾನು ಹೋಗಿ ತುಂಬ ಎಂಜಾಯ್ ಮಾಡಿದೆ ಫ್ರೆಂಡ್ಸ್. ನೀವು ಕೂಡ ಹಳ್ಳಿ ಕಡೆ ಜಾತ್ರೆ ಏನಾದರೂ ಇತ್ತು ಅಂದರೆ ಹೋಗಿ ಅಟೆಂಡ್ ಮಾಡಿ. ಏಕೆಂದರೆ ನಾವು ಬೆಂಗಳೂರಲ್ಲಿ ಇದ್ದು ದುಡಿಯೋದು ತಿನ್ನೋದು ಇದ್ದದ್ದೇ. ಬಟ್ ಆ ಥರ ಹಳ್ಳಿಯಲ್ಲಿ ಜಾತ್ರೆಗಳು ಅಲ್ಲಿದ್ದರೆ ಅಟೆಂಡ್ ಆಗಬೇಕು. ಅಟೆಂಡ್ ಆದರೆ ನಮಗೇನೋ ಜೀವನ ಅಂದರೆ ಏನು, ಜೀವನದೇನು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಎಷ್ಟು ಮೈಂಡ್ ಸೆಟ್ ಫ್ರೀ ಇರುತ್ತೆ. ನಾವೆಲ್ಲ ಒಂದು ₹10 ಹಿಂಗೆ ಹಂಗಾಯ್ತು ಅಂತಂದ್ರೆ ಎಷ್ಟು ತಲೆ ಕೆಡಿಸ್ಕೊಂಡು ಈ ಚಿಂತೆ ಮಾಡ್ತಿರ್ತೀವಿ. ಅಲ್ಲಿ ತುಂಬ ಚೆನ್ನಾಗಿತ್ತು ಸಿಸ್ಟಮ್ ಎಲ್ಲ. ಯಾಕಂದರೆ ಗೋಡೆ ಮೇಲೇ ಯಾರು ಬಂದು ಹೇಳೋಂಥದ್ದಿಲ್ಲ. ಇಲ್ಲಿ ಬೆಂಗಳೂರಾಗೆಲ್ಲ ನೋಡ್ತೀವಿ ಅಲ್ಲಲ್ಲಿ ನಿಂತ್ಕೊಂಡು ಹಿಂಗೋಗಿ ಆಗ ಬನ್ನಿ ಈಗ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಅಲ್ಲಿ ಯಾರು ನಿಂತ್ಕೊಂಡು ಹೇಳೋರು ಯಾರಿದ್ದಿಲ್ಲ. ಎಲ್ಲ ಗೋಡೆ ಮೇಲೆ ಬರೆದಿದ್ರು. ದೇವ್ರದ್ದು ಸ್ತೋತ್ರನೂ ಬರೆದಿದ್ರು, ಮತ್ತು ಸಾಲಾಗಿ ಬನ್ನಿ ಅಂತಲೂ ಬರೆದಿದ್ರು, ಮತ್ತು ಸ್ವಚ್ಛತೆ ಕಾಪಾಡಿ ಅಂತಲೂ ಬರೆದಿದ್ರು. ಎಲ್ಲ ಅಲ್ಲೆಲ್ಲಿ ಬಂದು ಬರೆದಿದ್ರು. ಯಾರು ಏನು ಇದು ಮಾಡೋ ಅಂಥದ್ದೇನಿಲ್ಲ. ಜಸ್ಟ್ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಅಲ್ಲಿ ಇರುವಂಥ ಕೆತ್ತನೆ ಕೆತ್ತಿದ್ರು ಕಂಬದ ಮೇಲೆ. ತುಂಬ ಚೆನ್ನಾಗಿ ಕೆತ್ತಿದ್ರು, ತುಂಬ ಶೈಲಿಯಲ್ಲಿ. ಅದಪ್ಪ ಆಗಿನ ಮೈಂಡ್ಸೆಟ್ನ ಈಗಿನ ಇಂಜಿನಿಯರ್ಸ್ಗೆಲ್ಲ ಮೈಂಡ್ಸೆಟ್ಟೇ ಬರೋಲ್ಲ ಅನಿಸುತ್ತೆ. ಯಾಕೆಂದರೆ ಆಗಿನವ್ರ ಮೈಂಡ್ಸೆಟ್ ಅಮೇಝಿಂಗ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕೆತ್ತನೆ ಕೆತ್ತಿದ್ರು. ನನಗಂತೂ ನಾನು ಈ ಥರ ಎಲ್ಲ ನೋಡೇ ಇರಲಿಲ್ಲ. ನನಗೆ ಏನೋ ಹೊಸ ಲೋಕ ಅನ್ನಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲೆಲ್ಲ ಬೆಂಗಳೂರಿಗೆ ಬಂದು ಅದು ಇದೇ ಆಗ್ತಿತ್ತು. ಎಲ್ಲೂ ಅಟೆಂಡ್ ಆಗ್ತಿರ್ಲಿಲ್ಲ, ಏನೂ ಇಲ್ಲ. ಯಾವಾಗೋ ಹೋಗ್ತಿದ್ವಿ, ಒಂದಿನ 2 ದಿನ ಇದ್ದು ಬಂದುಬಿಡ್ತಿದ್ವಿ, ಅಷ್ಟೇ ಆಗ್ತಿತ್ತು ಹೊರತು ಈ ಥರ ದೇವಸ್ಥಾನಗಳಿಗೆಲ್ಲ ಹೋಗೋದು ಈ ಥರ ಇದಿರಲಿಲ್ಲ. ಹೋದ್ರೂ ಇಲ್ಲಿ ಬೆಂಗಳೂರಾಗಿರೋ ಅಂಥ ದೇವಸ್ಥಾನಗಳು ಯಾವುವು ಈ ಥರ ಪುರಾತನ ದೇವಸ್ಥಾನ ಅಷ್ಟೊಂದು ಇಲ್ಲ, ಕಮ್ಮಿ. ಬಟ್ ನಾವು ಹೋಗಿರೋಕ್ಕಿಲ್ಲ. ಸೊ ಹಂಗಾಗಿ ನನಗಷ್ಟು ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಕಂಬದ ಮೇಲೆಲ್ಲ ಹಳೇಬೀಡು ಬೇಲೂರೆಲ್ಲ ಕೆತ್ತಿದ್ದಾರೆ ಅಂತಿದ್ದು. ಸ್ಕೂಲ್ ಕಾಲೇಜ್ ಡೇಸಲ್ಲಿ ನಾವು ಟೂರ್ ಅಂತ ಹೋದಾಗ ಒಂದು ಸ್ವಲ್ಪ ನೋಡ್ತೀವಿ. ಬಟ್ ಆವಾಗಲ್ಲ ಅಷ್ಟೊಂದು ಮೊಬೈಲ್ಸ್ ಏನೋ ನಮ್ಮ ಆಗಿರ್ಲಿಲ್ದ ಕಾರಣ ನಮ್ಮ ಹತ್ರ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಇವಾಗ ಹೋಗಿದ್ರಿಂದ ಅಲ್ಲಿ ಕಂಬಗಳ್ನೆಲ್ಲ ನನಗೆ ಮುಟ್ಟಿ ಫೀಲ್ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಸೊ ಅದು ನನಗೆ ನೆರವೇರ್ತು. ತುಂಬ ಕಂಬಗಳು ಬಿಟ್ಟಿದೆ. ಯಾವ ಥರ ಒಂದೊಂದು ಉಗುರು ಹಿಂಗೆ ಹೋದ್ರೂ ಎಷ್ಟು ಒಳಗೆ ಹಿಂಗೆ ಹೋಗ್ತಿತ್ತು, ಅಷ್ಟು ಅಲ್ಲಿಗೆ ಹೆಂಗೆ ಇದು ಮಾಡಿದ್ದರು, ಅಷ್ಟು ಕಲ್ಲನ್ನ ಹೆಂಗೆ ಕೆತ್ತಿದ್ದರು. ನಾವೊಂದು ಒಂದು ಏನೋ ಒಂದು ಅಡಿಕೆನ ಕಟ್ಟಿಬೇಕು ಅಂದ್ರೆ ಸಣ್ಣಕ್ಕೆ ಅದೇ ಶೇಪಲ್ಲಿ ಕಟ್ಟಿಬೇಕು ಅಂದ್ರೆ ಆಗ್ತಾ ಇರಲ್ಲ. ತುಂಬ ಪುಡಿ ಆಗೋಗುತ್ತೆ, ದೊಡ್ಡದಾಗೋಗುತ್ತೆ, ಇಲ್ಲ ಬರೋದೇ ಇಲ್ಲ, ಈ ಥರ ಆಗ್ತಿರುತ್ತೆ. ಬಟ್ ಅವರು ಆಗಿನ ಯಾವುದೇ ಟೆಕ್ನಾಲಜಿ ಇಲ್ದೇ ಅಷ್ಟು ಬುದ್ಧಿವಂತಿಕೆಯಿಂದ ಅಷ್ಟೊಂದು ಟ್ಯಾಲೆಂಟಿಂದ ಅದು ಯಾವ ಥರ ಕೆತ್ತನೆ ಕೆತ್ತಿದ್ರು ಅನ್ನೋದೇ ಒಂದು ದೊಡ್ಡ ಇದಾಗುತ್ತೆ. ಅದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಯು. ಆ ಥರ ಎಲ್ಲ ಕಲಾವಿದರಿಗೂ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ದೇವ್ರ ಹತ್ರ ಹೋದ್ವಿ, ದರ್ಶನ ಮಾಡಿದ್ವಿ. ಅಲ್ಲೊಂದು ಬಸವಣ್ಣಂದು ಒಳ್ಳೆ ಕಥೆಗಳು, ಇತಿಹಾಸನೇ ಕೇಳಿದ್ವಿ. ತುಂಬ ಚೆನ್ನಾಗಿದ್ವು. ಅಲ್ಲಿ ಮೇಲೆ ಪ್ಲೇಟಿಂಗ್ಸ್ ಎಲ್ಲ ಬೆಳ್ಳಿದಂತೆ ಎಲ್ಲ ಹಾಕಿದ್ರು. ಮತ್ತು CC ಕ್ಯಾಮ್ರಾನೂ ಇತ್ತು. ಬಸವಣ್ಣ ತುಂಬ ಪವರ್ಫುಲ್ ಅಂತ ಹೇಳಿದರು. ನಾವು ಬೇಡಿಕೊಂಡು ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತಂದು. ಹಾಗೆ ಕೂಡ ನಮ್ಮ ನೋಡುವಂಥ ವೀಕ್ಷಕರಿಗೆ ಕೂಡ ದೇವ್ರ ದರ್ಶನ ಆಗಲಿ, ಒಳ್ಳೆಯದಾಗಲಿ ಅವ್ರುಗಳಿಗೂ, ನೋಡುವಂಥವ್ರು ಎಲ್ರಿಗೂ ಅಂತ ನಾನು ಈ ವಿಡಿಯೋ ಮುಖಾಂತರ ಎಲ್ರಿಗೂ ಕೇಳ್ಕೊತೀನಿ. ದೇವ್ರನ್ನ ಕೂಡ ಕೇಳ್ಕೊತೀನಿ. ತುಂಬ ಚೆನ್ನಾಗಿತ್ತು. ಇದೇ ಬಸವಣ್ಣ, ಕುರುವತ್ತಿ ಬಸವಣ್ಣ ಅಂತ. ಮತ್ತು ಮಂಜುನಾಥ್ ಮತ್ತು ಎದುರುಗಡೆ ಶಿವನು ಕೂಡ ಇದ್ದಾನೆ. ಮಲ್ಲಿಕಾರ್ಜುನ ದೇವ್ರು ಕೂಡ ಇದೆ. ಬಸವಣ್ಣ ಇದು ಎಲ್ಲ ಬೆಳ್ಳಿಯಿಂದನೇ ಇದಾಗಿತ್ತು. ಇವತ್ತು ಜಾತ್ರೆ ಅಂದ್ಬಿಟ್ಟು ಆಗ್ತಿರ್ತಾರಂತ ಆಗಾಗ. ತುಂಬ ಚೆನ್ನಾಗಿದ್ದರು. ಬೆಳಗ್ಗಿನ ತುಂಬ ಕ್ಲೌಡ್ ಇತ್ತು. ಹಂಗಾಗಿ ನಮಗೆ ಫ್ರೀಯಾಗಿ ದರ್ಶನ ಬೇಗ ಸಿಗಲ್ಲ. ಇವಾಗಲೇ ಹೋದ್ರೆ ಕಣ್ಣು ತುಂಬ ನೋಡ್ಕೊಂಬರ್ಬೋದಲ್ಲ ಅಂತಂದು ಹೋಗಿದ್ವಿ. ನಾನು ಯಾವತ್ತೂ ನೋಡಿರಲಿಲ್ಲ. ಸೊ ಹಂಗಾಗಿ ಹೋದ್ವಿ. ಅಲ್ಲೆಲ್ಲ ದೊಡ್ಡ ಬಸವಣ್ಣ, ಶಿವ ಇದ್ದ ಕಡೆ ಎಲ್ಲ ವಿಭೂತಿ ಸಹಜ ತುಂಬ ದೊಡ್ಡದೇ ಇಟ್ಟಿದ್ರು. ಎಲ್ಲರೂ ವಿಭೂತಿ ಹಾಕ್ಕೊಳ್ತಾನೇ ಇದ್ದರು. ನಾನು ಈ ಥರ ಹೋಗದೆ ತುಂಬ ನನಗೆಲ್ಲ ಹೊಸ್ತು ಅನಿಸ್ತಾ ಇತ್ತು. ಎಲ್ಲ ಹೊಸದು. ಈ ಕಡೆ ಎಲ್ಲ ಬೆಂಗಳೂರಲ್ಲೆಲ್ಲ ಸಣ್ಣ ಬಟ್ಲಲ್ಲಿ ಕುಂಕುಮ ಈ ಥರ ಎಲ್ಲ ಹಾಕಿಡ್ತಾಯಿದ್ರು. ಸೊ ಇದು ದೊಡ್ಡದು ಒಂದು ವಿಭೂತಿ ಗಟ್ಟೆ ಇಟ್ಬಿಟ್ಟಿದ್ರು. ಇಲ್ಲಿ ನೋಡಿದ್ವಿ, ಎಲ್ಲರೂ ದರ್ಶನ ಮಾಡ್ಕೊಂಡವ್ರೆಲ್ಲ ವಿಭೂತಿ ಕಟ್ಟೆ ಹಾಕ್ಕೊಂಡವರು. ಅಲ್ಲಿ ರೀತಿ ನೀತಿ ಅಲ್ಲೇ ಇದು ಎಲ್ಲ ಹೊಸದು ಒಂಥರ. ಇಲ್ಲಿ ಇರೋದಕ್ಕೂ ಅಲ್ಲಿ ಮಾಡೋದಕ್ಕೂ ತುಂಬ ಚೇಂಜಸ್ ಇರುತ್ತೆ. ಸೊ ಹಂಗಾಗಿ ನಾವು ಕೂಡ ಹಾಕ್ಕೊಂಡ್ವಿ. ಎಲ್ಲರೂ ಅಲ್ಲಿ ವಾಯ್ಸ್ ಹೆಂಗಿತ್ತು ಅಂದರೆ ಎಲ್ಲರೂ ಹರ ಹರ ಮಹಾದೇವ್ ಅಂತ ಕೂಗ್ತಾಯಿದ್ರು. ತುಂಬ ರೋಮಾಂಚನ ಆಗ್ತಿತ್ತು. ತುಂಬ ಏನೋ ಒಂಥರ ಇದು ಅನ್ನಿಸ್ತಿತ್ತು. ಮತ್ತೆ ಹಿಂಗೆ ಸುತ್ತರ್ಕೊಂಡು ಮತ್ತೆ ಹೋದರೆ ಅಲ್ಲಿ ಮಲ್ಲಿಕಾರ್ಜುನ ದೇವ್ರು ಇರ್ತಿತ್ತು. ದೇವಸ್ಥಾನ ಅದು ಒಂದು. ಅದಕ್ಕೂ
ಮತ್ತು ಬಸವಣ್ಣಗೂ ಅಲ್ಲಿಂದ ಹಿಂಗೆ ಬಂದಿರ್ತೀವಿ ನಾವು ಹಿಂಗೆ ಬಂದ್ವಲ್ಲ ಅಂದರೆ ಮತ್ತೆ ಹಿಂದಕ್ಕೆ ನೋಡಿದ್ರೆ ಬಸವಣ್ಣ ದೇವರಿತ್ತು. ಅದು ಕನೆಕ್ಷನ್ನು ಅಲ್ಲೇ ಇರುತ್ತೆ, ಬಟ್ ಹಿಂಗೆ ಸುತ್ತರ್ಕೊಂಬರ್ಬೇಕು ಇದಕ್ಕೆ. ಆ ಥರ ಇತ್ತು. ನಿಮಗೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ. ನಾನು ಬರೀ ಎಲ್ಲೋದ್ರೂ ಹಳೆ ಪುರಾತನ ದೇವಸ್ಥಾನ ಅಲ್ಲ, ಅವರು ಹೆಂಗೆ ಕೆತ್ತಿರ್ತಾರೆ ಅಂತಲೇ ಕಣ್ಣು ತುಂಬ್ಕೊಳಕ್ಕೆ ನೋಡ್ತಾ ಇರ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಯಾಕೆ ಬಂದರು, ನಾನೆಲ್ಲ ಕಂಬ ನೋಡ್ತಿದ್ದೆ, ಇಲ್ಲಿ ಮಲ್ಲಿಕಾರ್ಜುನ ದೇವರಿತ್ತು ನೋಡುತ್ತಿದ್ರಲ್ಲ ಮುಂದೆಗಡೆ ಎಷ್ಟೊಂದು ಶಿಲಾಬಾಲಕ್ಕೆ ಕೆತ್ತನೆಗಳು ಮತ್ತು ಭರತನಾಟ್ಯ ಕೆತ್ತನೆಗಳು ಇದ್ದವು ಅಂತ. ಆಮೇಲೆ ಅದು ಮುಗಿಸ್ಕೊಂಡು ಬಂದ್ವಿ, ಮತ್ತು ನೈಟ್ ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಆಲ್ರೆಡಿ ಎಷ್ಟೊಂದಾಗಿತ್ತು. ರಾತ್ರಿ ಕಾಣೋಕ್ಕೂ ಈ ಕಾಣೋಕ್ಕೂ ತುಂಬ ವ್ಯತ್ಯಾಸ ಇತ್ತು. ಎಲ್ಲರೂ ಪ್ರಸಾದ ಹಂಚ್ತಾಯಿದ್ರು ಮತ್ತು ಇದು ಮಾಡ್ತಾಯಿದ್ರು. ಎಷ್ಟೊಂದು ಗಾಡಿಗಳೆಲ್ಲ ಬಂದು ಈ ಥರ ಹೋಗ್ಬಿಟ್ಟು ಈ ಥರ ಎಲ್ಲ ಸ್ಟೇ ಆಗ್ತಾರೆ. ಅವತ್ತಿನ ರಥೋತ್ಸವ ಇರುತ್ತೆ ಅಂತಂದರೆ ಅವತ್ತು ನೈಟೇ ಹೋಗಿ ಈ ಥರ ಸ್ಟೇ ಆಗ್ತಾರೆ. ನಮ್ಮ ದೇವಸ್ಥಾನಕ್ಕೆ ಪ್ರಸಾದ ಮಾಡೋರು, ತಿಂಡಿ ಮಾಡೋರು ಈ ಥರ ಎಲ್ಲ ಮಾಡಿಕೊಂಡು ಅಲ್ಲೇ ಊಟ ಮಾಡೋಕ್ಕೆ ಬರೋ ಭಕ್ತಾದಿಗಳಿಗೆಲ್ಲ ಕೊಡ್ತಾ ಇರ್ತಾರೆ. ಅವ್ರವ್ರ ಹರಕೆ ಏನಾದರೂ ಇದ್ದರೆ ಅದನ್ನ ತೀರ್ಸೋಕ್ಕೆ ಅಂತಲೇ ಮಾಡ್ತಾ ಇರ್ತಾರೆ. ನಾವು ಕೂಡ ಹೋಗಿದ್ವಿ ಮತ್ತು ಬೇರೆ ಎಲ್ಲ ನೋಡ್ತಿದ್ವಿ. ನಾನು ತುಂಬ ಎಂಜಾಯ್ ಮಾಡಿದೆ. ಹೊಸದು ನನಗೆ ಚೆನ್ನಾಗಿ ಅನ್ನಿಸ್ತು. ಬಟ್ ಬೇರೆಯವ್ರಿಗೆಲ್ಲ ಗೊತ್ತಿಲ್ಲ, ಏನಲ್ಲಿ ಎಷ್ಟು ಹೇಳ್ಕೊತಾರೆ ಅಂತ ಅನ್ನಿಸ್ತಿರುತ್ತೇನೋ ಗೊತ್ತಿಲ್ಲ. ಬಟ್ ನನಗೆ ಅದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಹೊಸದು, ನನಗೆ ಈ ಥರ ಯಾವತ್ತೂ ಹೋಗಿರಲಿಲ್ಲ. ಅದಕ್ಕೆ ಸೊ ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊತಿದ್ದೆ. ತುಂಬ ಮನಸ್ಸಿಗೆ ಏನೋ ಒಂಥರ ಮೃದು ಅನ್ನಿಸ್ತಿತ್ತು. ನಾನು ಅವತ್ತು ಉಪವಾಸ ಇದ್ದೆ, ನಾನೇನು ತಿಂದಿರಲಿಲ್ಲ, ಉಪವಾಸ ಇದ್ದೆ. ಸೊ ನಾವು ಉಪವಾಸ ಇದ್ರೂ ತಿನ್ನೋರಿಗಾದ್ರೂ ಮಾಡಿಕೊಡ್ಬೋದಲ್ಲ ಅಂದ್ಬಿಟ್ಟು ನಾನು ಕೂಡ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಮಾಡಿದ್ರು, ಲಾಸ್ಟಲ್ಲಿ ಸ್ವಲ್ಪ ಅಡುಗೆ ತಿನ್ನೋಕ್ಕೇನಾದರೂ ಬೇಕು ಅಂದ್ಬಿಟ್ಟು ಸ್ವಲ್ಪ ಮಾಡಿಕೊಡ್ತಾಯಿದ್ವಿ ಮಕ್ಕಳಿಗೆ ಮತ್ತು ಇರೋರಿಗೆಲ್ಲರಿಗೂ. ತುಂಬ ಚೆನ್ನಾಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ಕೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಹೊಸದು. ಹಂಗಾಗಿ ಚೆನ್ನಾಗಿತ್ತು. ಅಲ್ಲಿ ಏನೂ ಒಂದು ಐಟಮ್ಸ್ ಇರಲಿಲ್ಲ ಅಂದರೂ ಯಾವುದ್ರಲ್ಲೇ ಏನಾರು ಒಂದು ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಹಾಕಿದರೂ ಒಂದೊಂದು ಸರಿ ಅಡುಗೆ ಟೇಸ್ಟಾಗಿ ಬರೋಲ್ಲ. ಬಟ್ ಅಲ್ಲಿ ಹೊರ್ಗಡೆ ನೀವು ಒಂದು ಸರಿ ಟೆಸ್ಟ್ ಮಾಡಿ ಹೊರ್ಗಡೆ ತಗೊಂಡೋಗ್ಬಿಟ್ಟು ನಾವು ಒಂದು ಇರಲಿದ್ರು ಒಂದಿತ್ತು, ಒಂದು ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಏನೋ ಒಂಚೂರು ಹಾಕಿ ಹೊರ್ಗಡೆ ನಾವು ಇಟ್ಬಿಟ್ಟು ಅಡುಗೆ ಮಾಡ್ತೀವಲ್ಲ, ಆ ಟೇಸ್ಟೇ ಬೇರೆ. ತುಂಬ ಟೇಸ್ಟ್ ಇರುತ್ತೆ. ನಾನು ಟೇಸ್ಟ್ ಮಾಡಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಸ್ಮೆಲ್ ನಾನು ಫೀಲ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲರೂ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಣ್ಣ ಮತ್ತು ಅತ್ತಿಗೆ ಅವರೆಲ್ಲನೂ ಇದ್ದರು. ಚೆನ್ನಾಗಿತ್ತು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ, ಎಲ್ಲರೂ ಒಂದೊಂದು ಬ್ಯುಸಿಯಾಗಿ ತುಂಬಾ ಚೆನ್ನಾಗಿದ್ದು ಮಾತಾಡೋದು, ತಮಾಷೆ ಮಾಡೋದು ತುಂಬ ಚೆನ್ನಾಗಿ ನಡೀತಿತ್ತು. ಅಲ್ಲಿ ತುಂಬಾ ಬಿಸಿಲಿತ್ತು. ಬಟ್ ಚಿಕ್ಕ ನೆರಳು, ಚಿಕ್ಕ ಜಾಗ, ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತ ಎಲ್ಲರ ಜೊತೆಗೂ ಬೆರೆತು ಮಾತಾಡ್ಕೊತ ಆ ಖುಷಿ ಬೇರೆ. ಬಟ್ ಎಲ್ಲರೂ ಈ ಥರ ಫೀಲ್ ಮಾಡಿರ್ತೀರ ಅಂತ ಅಂದ್ಕೊತೀನಿ. ಆದರೆ ಬೆಂಗಳೂರಿಗೆ ಬಂದು ನಾವು ಇದನ್ನೆಲ್ಲನೂ ಮರ್ತು ಬಿಟ್ಟಿರ್ತೀವಿ ಈ ಬ್ಯುಸಿ ಲೈಫಲ್ಲಿ. ಹಂಗೆ ಹಿಂಗೆ ಮಾಡ್ತಾ ಮಾಡ್ತಾ ಮಧ್ಯಾಹ್ನನೇ ಆಗೋಯಿತು. ಜನ ಎಲ್ಲ ನೀನು ತೇರು ರಥೋತ್ಸವ ಆಗುತ್ತೆ ಅನ್ನೋದಕ್ಕೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಎಲ್ಲರೂ ನಮ್ಮದು ಹರಕೆನೂ ನಾವು ತೀರಿಸಿದ್ವಿ. ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಜಾತ್ರೆ ಮೆರುಗು ತುಂಬಾ ಚೆನ್ನಾಗಿತ್ತು. ಮಕ್ಕಳೆಲ್ಲ ಮಾತಾಡೋದೇ, ಒಬ್ಬರು ಮಾತಾಡೋದು ಇನ್ನೊಬ್ರಿಗೆ ಕೇಳಿಸೋದಿಲ್ಲ, ಅಷ್ಟೊಂದು ಗಲಾಟೆ, ಅಷ್ಟೊಂದು ಮಾತು. ತುಂಬಾ ಚೆನ್ನಾಗಿತ್ತು. ಎಕ್ಕಡೆ ಕಣ್ಣು ಹೆಸ್ರು ಆ ಕಡೆ ಅಷ್ಟು ಜನ ಓಡಾಡ್ತಿದ್ರು, ಅಷ್ಟು ಜನ ಇತ್ತು. ಇನ್ನೇನು ಇಲ್ಲೇ ತೇರು ಬರೋದು ಅಂತಂದರು. ಹಂಗಾಗಿ ತುಂಬ ಜನ ನಿಂತಿದ್ದರು. ನಾವು ಎಲ್ಲಿ ಕಣ್ಣಾಡಿಸ್ತೀವೋ ಅಲ್ಲೆಲ್ಲ ಅಷ್ಟು ದೂರನೂ ಜನ, ಅಷ್ಟು ದೂರನೂ ಗಾಡಿಗಳು, ಎಲ್ಲರೂ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆಯೂ ಈ ಜಾತ್ರೆ ಅಂದಮೇಲೆ ಇದೇ ಥರನೇ ನಡೀತಿರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ಇಷ್ಟೊಂದು ಜಾತ್ರೆಗೆ ಹಿಂಗೆಲ್ಲ ಅಟೆಂಡ್ ಆಗಿದ್ದು ತುಂಬ ವರ್ಷ ಆಯಿತು. ದೇವರಿಗೊಂದು ಹಾರ ತೊಗೊಂಡೋಗ್ಬೇಕು ದೊಡ್ಡದು ಅಂದ್ರೂ ಅದನ್ನೂ ಕೂಡ ಮೆರವಣಿಗೆ ಮಾಡಿಕೊಂಡು ಎಲ್ಲ ಅವರು ಸೆಲೆಬ್ರೇಷನ್ ಮಾಡಿಕೊಂಡು ತಗೊಂಡೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ದೇವರು ಅವಾಗ ಊರೊಳಗೆ ಹೋಗ್ಬೇಕು, ಒಂದು ಏನೋ ಒಂದು ಇದು ಅಂದ್ರೂ ಈ ಥರ ಒಂದು ಪಲ್ಲಕ್ಕಿ ಟೈಪಲ್ಲಿ ಮಾಡ್ಕೊಂಡು ತಗೊಂಡೋಗ್ತಿದ್ರಂತೆ. ಇದು ಮಾಡಿಕೊಂಡು ಮಲ್ಲಿಕಾರ್ಜುನ ದೇವ್ರು ಫಸ್ಟ್ ಹೋಗ್ಬೇಕು, ಆಮೇಲೆ ಬಸವಣ್ಣ, ನೆಕ್ಸ್ಟ್
ಎಷ್ಟು ಬರುತ್ತೆ ಅಂತಕ್ಕೋಸ್ಕರ ಪಲ್ಲಕ್ಕಿಯಲ್ಲಿ ದೇವ್ರನ್ನ ಫಸ್ಟ್ ತಗೊಂಡೋದ್ರು. ಅದಾದಮೇಲೆ ಹಾರ ಮತ್ತು ಇನ್ನೊಂದು ಹೇಳಬೇಕು, ದರ್ಶನ್ ಸರ್ದು ಫೋಟೋ ಹಿಡ್ಕೊಂಡು ತುಂಬಾ ಹುಡುಗರೆಲ್ಲ ಕೂಗೋಡ್ಕೆ ನಮ್ಮ ಹುಡುಗರು ಕೇಳಬೇಕಾ ಜಾತ್ರೆ ಈ ಥರ ಬಂದರೆ ದರ್ಶನ್ ಸರ್ದು ಫೋಟೋ ಹಿಡ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಡ್ರಮ್ ಸೆಟ್ ಎಲ್ಲ ಬಡ್ಕೊಂಡು ತಗೊಂಡೋಗ್ತಾಯಿದ್ರು. ನಾವು ಏನು ಅದು ದೇವ್ರು ಬಂತೇನು ಅಂದ್ಕೊಂಡೆ, ಆದರೆ ನಮ್ಮ ದರ್ಶನ್ ಸರ್ ಫೋಟೋ ಹಿಡ್ಕೊಂಡು ಅದನ್ನು ಕೂಡ ಮೆರವಣಿಗೆ ಥರ ಮಾಡಿದರು. ಸೊ ಅವರು ತುಂಬ ಕಷ್ಟಪಟ್ಟು ಎಲ್ಲ ಅದು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಪಾಪ ಅವ್ರಿಗೂ ಒಳ್ಳೆಯದಾಗಲಿ. ಅವರ ಫ್ಯಾನ್ಸ್ ಎಲ್ಲ ಎಷ್ಟೊಂದು ಪ್ರೇಯರ್ ಮಾಡ್ತಾರೆ, ಅದಕ್ಕೋಸ್ಕರನೇ ಅವ್ರು ಹೊರ ಬಂದು ಚೆನ್ನಾಗಿ ಲೈಫ್ ಲೀಡ್ ಮಾಡಲಿ ಇನ್ನು ಮುಂದೆ ಅನ್ನೋದು ನನ್ನ ಒಂದು ಚಿಕ್ಕ ಕೋರಿಕೆ. ಯಾರಾದ್ರೇನು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ಲೈಫಲ್ಲಿ ಚೆನ್ನಾಗಿರಬೇಕು. ಯಾರಿಗೂ ಏನು ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲದ್ರು ಕೆಟ್ಟದಂತೂ ಮಾಡೋದು ಬೇಡ ಅಂತ ಇದು ಮಾಡ್ಕೊತ ದೇವ್ರನ್ನ ನಾನು ರಥೋತ್ಸವ ಬರಬೇಕಾದ್ರೆ ಅದರ ಅಂಚಿಗೆ ನೋಡಿಕೊಂಡು ದೇವ್ರ ಹತ್ರ ಏನಾದರೂ ಪ್ರೇಯರ್ ಮಾಡಿಕೊಂಡ್ರೆ ನೆರವೇರುತ್ತೆ ಅಂತ ಹೇಳ್ತಿದ್ರು. ಸೊ ನಾನು ಕೂಡ ಹಾಗೇ ಇನ್ನೇನು ತೇರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರೊಳಗೆ ಫುಲ್ ಗ್ರೌಂಡ್ ಎಲ್ಲ ಎಷ್ಟು ದೊಡ್ಡದಿತ್ತು, ಫುಲ್ಲು ರಶ್ ಆಗೋಯ್ತು. ನೋಡಿ ಎಷ್ಟು ಜನ, ಅಪ್ಪಾ ನನಗಂತೂ ಸಿಕ್ಕಾಪಟ್ಟೆ ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತು, ಅಷ್ಟು ಜನ ತುಂಬಿಕೊಂಡಿದ್ರು. ನಾನು ಕೂಡ ದೇವ್ರು ಬರ್ತಾಯಿತ್ತು ವಿಡಿಯೋ ಮಾಡ್ಕೊತಾನೆ ದೇವ್ರ ಹತ್ರ ನಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ನಾನು ಕೇಳಿಕೊಂಡೆ. ಚೆನ್ನಾಗಿತ್ತು. ಮತ್ತು ಇನ್ನೊಂದು ಅಂದರೆ ಬಾಳೆಹಣ್ಣು ಕೂಡ ಎಸಿತಾಯಿದ್ರು ದೇವರು ಸನ್ನಿಧಿ ಅದು ಇದಕ್ಕೆ ತೇರಿಗೆ ಇದು ಮಾಡ್ಕೊಳಕ್ಕೆ ನಮ್ಮ ಹುಡುಗರೆಲ್ಲ ಎತ್ತೊಗಿತಿದ್ರು. ನೋಡಿ ದರ್ಶನ್ ಸರ್ ಫೋಟೋ ಹಿಡ್ಕೊಂಡು ಹುಡುಗರೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿದೆ. ಅವ್ರಿಗೆ ಕೂಡ ಅವರೇ ಅಂದ್ಕೊಂಡು ಫೋಟೋಕ್ಕೆ ಕೂಡ ತಲೆ ಕಟ್ಕೊಂಡು ಟೇಪ್ ಕೂಡ ಕಟ್ಬಿಟ್ಟಿದ್ರು. ನನಗೆ ನೋಡಿ ನಗಬೇಕು, ಎಷ್ಟು ಇದಿದೆಯಲ್ಲ ಅವ್ರ ಮೇಲೆ ಅನ್ನೋದೊಂದು ಅಭಿಮಾನ ಅನ್ನೋದೊಂದು ಪ್ರೌಡ್ ಫೀಲ್ ಆಯಿತು. ಮತ್ತು ತೇರು ಬರ್ತಾಯಿತ್ತು, ರಥೋತ್ಸವ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಾಯಿತು ತೇರು. ನಾನು ಯಾವತ್ತೂ ಇಷ್ಟು ಹತ್ರದಿಂದ ತೇರೇ ನೋಡಿರಲಿಲ್ಲ. ಖುಷಿಯಾಯಿತು. ಅದನ್ನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಜಾತ್ರೆಗೆ ಅಂತ ಒಳಗಡೆ ಬಂದ್ವಿ. ಬಂದಾದಮೇಲೆ ಎಲ್ಲ ಹುಡುಗರೆಲ್ಲ ಚಿಕ್ಕ ಮಕ್ಕಳೆಲ್ಲ ಈ ಥರ ಎಲ್ಲ ಆಟ ಆಡ್ತಿದ್ವು, ನಮ್ಮ ಮಕ್ಕಳನ್ನೆಲ್ಲ ಆಟ ಆಡಿಸಿದ್ವಿ. ತುಂಬ ಚೆನ್ನಾಗಿತ್ತು. ನನಗೂ ಒಂದು ಸರಿನೂ ಈ ಥರ ಇದ್ರಲ್ಲಿ ನಾನು ಹತ್ತಿರಲಿಲ್ಲ. ನೋಡೋಣ ಹೆಂಗಿರುತ್ತೆ ಫೀಲ್ ಮಾಡೋದು ಅಂದ್ಬಿಟ್ಟು ಹತ್ತಬೇಕು ಅನ್ನೋದು ತುಂಬ ಆಸೆ ಇತ್ತು. ಬಟ್ ತುಂಬ ಭಯ ಆಗ್ತಿತ್ತು. ಹಿಂಗೆ ಮೇಲೆ ಬರ್ತದೆ. ಎಷ್ಟೋ ಫಿಲಮ್ಗಳಲ್ಲೆಲ್ಲ ನೋಡ್ತಿರ್ತೀವಿ ಏನೆಲ್ಲ ಆಗ್ತಿರುತ್ತೆ, ಬಟ್ ಅದೆಲ್ಲ ಹಿಂಗೆ ಕಣ್ಣು ಮುಂದೆ ಬಂದು ಹೋಗೋದು. ನನಗೆ ತುಂಬಾ ಭಯ ಆಗ್ತಿದೆ ಈ ಥರ ಆಟ ಆಡಬೇಕು ಅಂದರೆ. ನಾವು ಯಾವತ್ತೂ ಈ ಥರ ಎಲ್ಲ ಆಟ ಆಡಿಲ್ಲ, ಹಾಗಾಗಿ ನೋಡಿ ಕೂರಬೇಕು ಅಂತ ಭಾಳ ಆಸೆ ಇತ್ತು. ಸೊ ನಾನು ಒಂದು ಸರಿ ಆಡಲೇಬೇಕು ಅಂದ್ಕೊಂಡು ಬಂದು ಕೂತ್ಕೊಂಡೆ. ಬಟ್ 2 ರೌಂಡ್ಗೆ ಇಳಿಸ್ಕೊಂಬಂದ್ಬಿಟ್ಟೆ. ನನಗೆ ತುಂಬ ಭಯ ಆಗೋಯ್ತು. ಸೊ ನನ್ನ ಮಗಳನ್ನ ಆಡ್ಸೋಕ್ಕೆ ಅಂದ್ಬಿಟ್ಟು ಅವಳಿಗೂ ಭಯ ಆಯಿತು, ನನಗೂ ಭಯ ಆಯಿತು. ಸೊ ನಾವು ಇಳಿದ್ಬಿಟ್ಟು ಬಂದ್ವಿ. ಅವಳು ಇದನ್ನು ಆಡ್ತೀನಿ ಅಂದ್ಲು, ಆಮೇಲೆ ಇದು ಆಟ ಆಡಿದ್ಲು. ಜಾತ್ರೆಗೆ ಹೋಗಿರ್ತೀವಿ ಅಂದರೆ ಏನಾದ್ರು ಒಂದು ಸ್ವಲ್ಪ ಆಟ ಆಡಿಕೊಂಡು ಬಂದ್ರೇ ಆ ಮೆಮೊರೀಸ್ ಫುಲ್ ಆಗೋದು. ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಅಂದರೆ ಯಾವುದೂ ಕೂಡ ನಾವು ಏನು ಮಾಡಿದ್ವಿ ಅಂತ ಅನ್ನಿಸ್ಲಿಲ್ಲ. ಬಟ್ ನಮ್ಗೆ ಇನ್ನೂ 1-2 ದಿನ ಇರಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು ಅಷ್ಟೇ. ಬಟ್ ನಾವು ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು ಬೇಗನೆ ಹೊರಟ್ಬಿಟ್ಟು ಹಂಗೆ ಬಂದ್ವಿ. ಚೆನ್ನಾಗಿತ್ತು. ಅವಳ ಸ್ವಲ್ಪ ಹೊತ್ತು ಆಟ ಆಡಲಿ ಅಂದ್ಬಿಟ್ಟು ಆಟ ಆಡ್ತಾಯಿದ್ಲು. ನಾವೊಂಚೂರಲ್ಲಿ ಜಾತ್ರೆ ಆದಮೇಲೆ ಏನಾರು ಜ್ಯೂಸು ಗೀಸು ಇರುತ್ತೆ ಅದು ಕುಡ್ಕೊಂಡು ಅದಿಂದ ಮಾಡಿಕೊಂಡು ನನಗೆ ಇಲ್ಲಿ ಬಂದಾಗ ಅನ್ನಿಸ್ತು ಇನ್ನೂ ಚೆನ್ನಾಗಿದ್ದು ವೀಡಿಯೋ ಇತ್ತು ಮಾಡಬೇಕಾಗಿತ್ತು ಅನ್ನೋ. ಅಲ್ಲಿ ಜನ ಕ್ಲೌಡು ಆ ಬಿಸಿಲಿಗೆ ನನಗೆ ಸರಿಯಾಗಿ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ತುಂಬಾ ಒಂಥರ ಇಲ್ಲಿ ಬಂದಮೇಲೆ ಫೀಲ್ ಆಯಿತು. ಇನ್ನೊಂದು ಸ್ವಲ್ಪ ನಾವು ಹೋದತ್ರ ಹಂಗೆ ಹಿಂಗೆ ಅಂತ ನಾವು ಥಿಂಕ್ ಮಾಡೋ ಬದಲು ಸ್ವಲ್ಪ ಅಲ್ಲಿ ಹೋದ ಕಡೆ ನಮಗೆ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು. ಏಕೆಂದರೆ ಈ ಬೆಂಗಳೂರಿಗೆ ಬಂದು ಮತ್ತೆ ಅದೇ ಬ್ಯುಸಿ ಶೆಡ್ಯೂಲು, ಮತ್ತು ಹೋಗೋದು ಬರೋದು ಅದೇ ಟ್ರಾಫಿಕ್, ಅದರಲ್ಲೇ ನಾವು ಮುಳುಗೋಗಿರ್ತೀವಿ. ಬಟ್ ಅಲ್ಲಿ ಹೋದ್ಮೇಲಾದರೂ ನಾವು ಫೀಲ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತು. ಜೀವನದಲ್ಲಿ ಏನಿದೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ತುಂಬಾ ಡೀಪಾಗಿ ಥಿಂಕ್ ಮಾಡಿದ್ನೇನೋ ಅಂತ ನನಗೆ ಅನ್ನಿಸ್ತು. ಸೊ ಅಲ್ಲಿಂದ ಬಂದಮೇಲೆ ಟೀ, ಕಾಫಿ, ಜ್ಯೂಸ್ ಅಂತ ಎಲ್ಲ ಕುಡಿದ್ವಿ. ಆಮೇಲೆ ಇನ್ನೇನು ಹೊರಡಬೇಕು, ಇನ್ನೇನು ಲೇಟ್ ಆಗುತ್ತೆ ಅಂದ್ಬಿಟ್ಟು 1-2 ಫ್ಲೋಟ ಕ್ಲೀನ್ ಮಾಡಿದ್ನಲ್ಲ ಅದನ್ನೆಲ್ಲ ಹಾಕಿದೆ. ತುಂಬ ಚೆನ್ನಾಗಿತ್ತು. ಈ ಫ್ರೆಂಡ್ಸ್ ನೀವು ಎಲ್ಲರೂ ಹೋಗಬೇಕು ಅಂದರೆ ಹೋಗಿ ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ನಾವು ಹೋದ್ವಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಹೋಗಿರೋ ಅಂಥದ್ದಕ್ಕೆ ನಾನು ಕೂಡ ನೀವು ನೋಡಲಿ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡಿದೆ. ನಾನು ನೋಡಿರೋವಂಥದ್ದು ನನ್ನ
ಯೂಟ್ಯೂಬಿಂದ ಎಲ್ಲರಿಗೂ ನೋಡೋಣ, ಒಂದು ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿದೆ. ಕೀಪ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.